ಇಲ್ಲಿ ಚೆಕಿಂಗ್ ಮುಗಿಸ್ಕೊಂಡು ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ ಮುಳ್ಳಯ್ಯನಗಿರಿಗೆ. ವಾವ್, ಏನದು ಬ್ಯೂಟಿ! ವಾ, ಓ ಇದೆ ಹೋಗೋ ಪ್ಲೇಸ್ಗಿಂತ ವೆದರ್, ಹೋಗೋ ಜಾಗನೇ ಚೆನ್ನಾಗೈತಲ್ಲೋ. ಹೋಗೋ ಪ್ಲೇಸ್ಗಿಂತ ಹೋಗೋ ರೂಟೇ ಚೆನ್ನಾಗೈತಲ್ಲೋ. ಆಯ್ತು, ಇವಾಗ ಹೋಗೋಣ ನಡಿ. ಏನು ಶಿಸ್ತವ್ರೆ ಗೈಸ್ ಹಾಕೊಂಡು ಹುಡುಗರು. ಅಲ್ಲೆಲ್ಲ ಜೋಶ್ ಇರಲಿಲ್ಲ, ಇಲ್ಲಿ ಜೋಶ್ ಬಂದ್ಬಿಟ್ಟೈತೆ ಈ ವೆದರ್ ನೋಡಿ. ವೆದರ್ ಮಾತ್ರ ಸೂಪರ್ ಆಗೈತೆ ಗೈಸ್. ಬಂದರೆ ಈ ಟೈಮಲ್ಲಿ ಬರಬೇಕು. ಆಹಾ, ಎರಡು ಕಣ್ಸಾಲ್ದು ನೋಡೋದಕ್ಕೆ. ಆ ಬೆಂಗಳೂರು ಸಿಟಿ ಲೈಫಲ್ಲಿ ಆ ಟ್ರಾಫಿಕಲ್ಲಿ ಹೊಡೆದು ಗಾಡಿನ ಯಾರು ಕೇಳ್ತೀರ. ಪಾಸ್ ಆದ ನಾವು. ಅಲ್ಲ ಅವನು ಒಂದು ಆರನ್ ಹೊಡಿಬೇಕು, ಇಲ್ಲ ಇಂಡಿಕೇಟರ್ ಹಾಕಬೇಕು, ಎರಡೂ ಮಾಡಿದಿರ ಹಂಗೆ ತೊಗೊಂಡ್ರೆ ನೀನು. ಅಲ್ಲ ಇಳಿಸ್ಬೇಕಿತ್ತು ಅವನು ಇಳಿಬೇಕಿತ್ತು ಮಾತಾಡೋಣ ಅಂತ. ನಮ್ಮ ಹುಡುಗ ಇಳಿಲಿಲ್ಲ, ಇಳಿದಿದ್ರೆ ಮಾತಾಡ್ತೈತೆ. ಆರನ್ ಹೊಡೆದಿದ್ದಾನೋ ಇಲ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ನನಗೆ ಕೇಳಿಸಿಲ್ಲ, ನಾನು ಹಿಂದೆನೇ ಇದ್ದೆ. ಮೇಲೆ ನೋಡು ಚಂದಿರ. ಓ ಎಲ್ಲ ಇಲ್ಲಿ ಮೇಲೆ ಹೋಗ್ಬೇಕಾ ಕೆಳಗೆ ಹೋಗ್ಬೇಕಾ? ಇದ್ಯಾವ ಕಡೆಗೆ ಹೋಗ್ತಿದ್ದೆ? ಎರಡು ರೂಟ್ ಆಯ್ತು. ಮುಳ್ಳಯ್ಯನಗಿರಿ ಈ ಕಡೆ ಆಯ್ತು, ದತ್ತಪೀಠ ಅದು. ಫೋಟೋ ತಗೋ ಮಚ್ಚ. ಮ್ಯಾಪಲ್ಲಿ ಸ್ಟ್ರೈಟ್ ಕರ್ಕೊಂಡು ಹೋಗ್ತೈತೆ ಗೈಸ್, ಅದಕ್ಕೆ ಅವರು ಸ್ಟ್ರೈಟ್ ಹೋಗ್ಬಿಟ್ಟವ್ರೆ. ಸ್ವಲ್ಪ ಇಲ್ಲಿ ವೆದರ್ನು ನೋಡುತ್ತಾ ಲೊಕೇಶನ್ನು ನೋಡ್ಬೇಕು ಸ್ವಲ್ಪ ಬೋರ್ಡ್ಗಳು. ಇವಾಗೇನು ಅಷ್ಟೊಂದು ಫಾಗ್ ಇಲ್ಲ. ಓಯ್ ಫಾಗ್ ಇಲ್ಲ ಅಂದ್ಕೊಂಡಲ್ಲೋ, ಇಲ್ಲೋಡು ಫಾಗು ಹೆಂಗೆ ತುಂಬ್ಕೊಂಡೈತೆ. ಇವೇನಿವು ಫಾಗಲ್ಲ ಅನ್ನೋದು? ಹಾಂ, ಅಲ್ಲ ಅಲ್ಲಿ ರೋಡಲ್ಲಿ ಇರಲಿಲ್ಲ ಬರುವಾಗ. ಇಲ್ಲ ಐತೆ ಗೈಸ್, ಮೇಲೆ ಐತೆ ಬೆಟ್ಟದ ಮೇಲೆ. ಇವಾಗ ಟೈಮು 8:16, ಬಟ್ ಬೆಟ್ಟದ ಮೇಲೆ ಫಾಗ್ ಐತೆ, ಇಲ್ಲಿ ಕೆಳಗೆ ಇಲ್ಲ ಅಷ್ಟೇ. ಹೆಂಗಿರ್ತಾಯಿದೆ ಗೊತ್ತಾ, ಎಲ್ಲ ಅವ್ರು ಇದಾರಲ್ಲ ಲೇಟ್ ಮಾಡಿಬಿಟ್ರು. ಬಡ್ಕೊತ ಇದ್ದೆ, ಎದ್ದೇಳ್ರಪ್ಪ ಹೋಗ್ರಪ್ಪ ಅಂತ. ಮಲ್ಕೊಂಡು ಎದ್ದಾಡ್ತವೆ. ಮಲ್ಕೊಳಂಗಿದ್ರೆ ಇಷ್ಟು ದೂರ ಏನಕ್ಕೆ ಬರ್ಬೇಕು ಅವರು, ಅಲ್ವಾ ಗೈಸ್? ಇದು ಜಿಂಕೆ ಮೇಲೆ ನೋಡು. ಬಾ ವಿಡಿಯೋ ಮಾಡ್ತಿದ್ಯಾ ಮಚ್ಚ? ಹಾಂ, ವಿಡಿಯೋ ಮಾಡ್ತಿದ್ದೀನಾ? ಅಯ್ಯೋ, ನಾನು ರೋಡ್ ನೋಡ್ಬೇಕು ಮರೆ, ಫೀಲ್ ಎಂಜಾಯ್ ಮಾಡೋಕ್ಕಾಗಲ್ಲ. ಆದರೂ ಮಸ್ತಾಗೈತೆ. ಕೆಳಗೆ ನೋಡು ಸ್ವರ್ಗ ಮಚ್ಚ. ನಿಲ್ಸೋಣ ಇಲ್ಲಿ. ಇಲ್ಲಿ ಹಾಕೋಕ್ಕಾಗಲ್ಲ, ಒನ್ ವೇ ಇದು ಗೈಸ್. ಆದರೆ ಕೆಳಗೆ ನೋಡ್ಬಿಟ್ರೆ ಮಾತ್ರ ಸ್ವರ್ಗ ಗೈಸ್. ಕಳೆದೋಯ್ತೀರ ನೋಡಿ ಇಲ್ಲಿ.
ಅವರು ಬಂದರೆ ಹಾಕ್ಬಿಡ್ತಾರೆ ಇಲ್ಲೇ, ಅದಕ್ಕೆ ಬೇಡ ಮುಂದೆ ಹೋಗಾಕೋಣ. ಸ್ಟಾರ್ಟ್ ಆಯಿತು ಗೈಸ್, ಜಿ ಟಿ ಅನಿ. ಅಣ್ಣ ಬನ್ಗೇನ್ಬಿಟ್ಟಿರಣ್ಣ, ಫಾಗ್ ಐತೆ ಅಂದ್ಬಿಟ್ಟು. ಹೆಂಗೈತೆ ನೋಡು ಮಚ್ಚ ಪ್ಲೇಸು, ಇಲ್ಲೇ ಸ್ವರ್ಗ. ಏನು ಕಾಣಿಸ್ತಾ ಇಲ್ಲ ಕೆಳಗೆ ಇರೋವು. ಚಿಂಡಿ ಎಲ್ಲ ಎಲ್ಲಿಡೆ? ಸತ್ಯವಾಗ್ಲೂ ಹೇಳ್ತೀನಿ, ಏನು ಕಾಣಿಸ್ತೈತೋ ಬಿಡ್ತೈತೋ ಗೊತ್ತಿಲ್ಲ. ವೆದರ್ ಮಾತ್ರ ಸೂಪರ್ ಆಗೈತೆ ಅನ್ಕೊಳ್ಳಿ. ಕ್ಯಾಮ್ರಾ ಸ್ವಲ್ಪ ಒರೆಸ್ಬೇಕು ಮಚ್ಚ. ಬಟ್ಟೆ ಆಯ್ತಾ? ಇವಾಗ ಕಾಣಿಸ್ತೈತೆ ಅನ್ಕೊತೀನಿ. ಮಳೆ ಹನಿ ಕೂತಿರ್ಬೋದು ಅಂತ, ಬಟ್ ಗೊತ್ತಿಲ್ಲ ನನಗೆ ಹೆಂಗೆ ಕಾಣಿಸ್ತೈತೆ ಅಂತ. ಸದ್ಯ ಕ್ಲೀನ್ ಮಾಡಿದ್ದೀನಿ, ನೋಡೋಣ. ಲೇ ಅವನು ಏನು ಕ್ಯಾಮ್ರಾ ತಂದಿದ್ರೆ ಹೆಂಗಿರ್ತೈತೋ ಗೊತ್ತಾ? ಇವಾಗ ಕ್ಯಾಮ್ರಾ ತತ್ತೀನಿ ಅಂದ್ಬಿಟ್ಟು ಎಲ್ಲ ಇವನು ಮಚ್ಚ ಇದು ಹೆಂಗಾರ ಕಟ್ಬೇಕಲೇ. ಮಚ್ಚ ಫೋಟೋ ತೆಗಿ. ಊರಾಚೆ ಸ್ವರ್ಗಾನೆ ಕಾಣ್ತೈತೆ. ಬಾಬಾ ಏನ್ ಗಲೀಜಾಗೈತೆ ಗೈಸ್ ಗಾಡಿ. ನನ್ನ ಕ್ಯಾಮ್ರಾ ಹೆಂಗೆ ಕಾಣಿಸ್ತೈತೆ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ವೆದರ್ ಮಾತ್ರ ಮಚ್ಚ ಏನು ಹೇಳ್ತೀಯ ವೆದರ್ಗೆ? ಬೆಂಗಳೂರಿಂದ ಬಂದಿದ್ದಕ್ಕೂ ಸಾರ್ಥಕ ಗೈಸ್. ನೋಡಕ್ಕೂ ಫುಲ್ ಡಿಫ್ರೆಂಟ್ ಐತೆ. ಏನೋ ಫೋನಲ್ಲಿ ನೋಡಕ್ಕೂ ಇಲ್ಲಿ ನೋಡಕ್ಕೂ ಎವ್ರಿ ಡಿಫ್ರೆಂಟ್ ಐತೆ ಅಲ್ವಾ? ಫೋನಲ್ಲಿ ಅಂದರೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಬರಲ್ಲ ಅಂದ್ಕೊಳ್ಳಿ ನೀಟಾಗಿ, ಬಟ್ ಇಲ್ಲಿ ಕಣ್ಣಾರ ನೋಡಿ ಕಳ್ದೋಯ್ತೀರ. ಸೈಕ್ ಆಗೈತೆ. ವಾ ಅಂದರೆ ನಿಮಗೆ ಫುಲ್ಲು ಬ್ಲ್ಯಾಂಕ್ ಕಾಣಿಸ್ತಾ ಇರುತ್ತೆ, ನಮಗೆ ಸ್ವಲ್ಪ ಸ್ವಲ್ಪ ಅಲ್ಲಿ ಮನೆಗಳು ವೆದರು ಎಲ್ಲ ಕಾಣಿಸ್ತಾ ಇದೆ, ಮರಗಳೆಲ್ಲ. ಅಲ್ಲೊಂದು ಫಾಲ್ಸ್ ಇದ್ದಂಗೆ ಐತೆ ನೋಡು. ಕೆರೆನೋ ಫಾಲ್ಸೋ ಗೊತ್ತಿಲ್ಲ ಅದು. ಇಲ್ಲ ಅಲ್ಲೈತೆ ಬಟ್ ಈ ಕ್ಯಾಮ್ರಾದಲ್ಲಿ ಕಾಣಿಸ್ತೈತಲ್ಲ ಗೊತ್ತಿಲ್ಲ. ರೆಸ್ಟೋರೆಂಟ್ ಅನ್ಕೊಂತೀನಿ ಅಲ್ಲಿ ಇರೋದು. ಇದು ರೆಸ್ಟೋರೆಂಟು. ಅಲ್ಲಿ ಫಾಲ್ಸ್ ಐತೆ ಅಲ್ಲಿ. ನಮ್ಮ ಗಾಡಿಗಳು ಮಾತ್ರ ಮಚ್ಚ ಗಾಡಿ ಜೊತೆ ತೆಗೀರು. ಬರ ಮಚ್ಚ, ನಿನ್ನ ಫೋನ್ ಎತ್ಕೊಬರ. ಇಲ್ಲ ನಂದೇ ಫೋನ್ ಬಿಚ್ಕೊಬರ. ತೆಗಿಯ ನಿನ್ನ ಐಫೋನ್ ತೆಗಿಯ. ಐಫೋನ್ ಏನಕ್ಕೆ ಇಟ್ಕೊಂಡಿದ್ಯಾ? ಸೊ ಗೈಸ್ ಅಂತೂ ಇಂಥ ಫೋಟೋಸ್ ಎಲ್ಲ ಕ್ಲಿಕ್ ಆಯಿತು. ಸೊ ಇವಾಗ ಹೋಗೋಣ ಮೇಲೇನು ಸ್ವಲ್ಪ ಫೋಟೋಸ್ ತೊಗೊಳ್ಳೋ ಪ್ಲ್ಯಾನಿಂಗ್ ಐತೆ. ವೆದರ್ ಮಾತ್ರ ಗೈಸ್ ನೀವು ಕೇಳೋಕ್ಕೆ ಹೋಗ್ಬೇಡಿ, ಬರ್ರಿ ಕಣ್ಣಾರ ನೋಡ್ರಿ, ನೋಡಿಬಿಟ್ಟು ನೀವೇ ಡಿಸೈಡ್ ಮಾಡಿರಿ ಚೆನ್ನಾಗೈತೆ ಇಲ್ಲ ಅಂತ. ಅಕ್ಕ ಅಣ್ಣ ಹೆಂಗೆ ಆಡಿಸ್ತವನೆ. ಸ್ವಲ್ಪ ಇದು ಮೇಲೆ ಮಾಡಬೇಕಿತ್ತು. ಮಳೆ 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 ಮಳೆ. ಫಾಲ್ಸು ಫಾಲ್ಸು
ಸ್ನಾನ ಮಾಡ್ಕೊಂತೀಯ ಎಲ್ಲೇ ಬೆಳಗ್ಗೆ ಸ್ನಾನ ಮಾಡಿಲ್ಲ ಅಂದರೆ? ನಿಜ ಹೇಳ್ತೀನಿ, ಏನು ಕಾಣಿಸ್ತಾ ಇಲ್ಲ ಗೈಸ್, ನಿಜವಾಗ್ಲು ಲಿಟ್ರಲ್ಲಿ. ಯಾರು ನೋಡ್ಕೊಂಡು ಹೋಗ್ರಪ್ಪ? ಇಲ್ಲೊಂದು ಫಾಲ್ಸ್ ಗೈಸ್. ಒಳ್ಳೆ ಗಾಡಿಗಳಲ್ಲಿ ಹಾಕ್ಬೋದು ಇತ್ಲೆ ಫೋಟೋ ತಗೊಳಕ್ಕೆ. ಬರುವಾಗ ಹಾಕೋಣಲ್ಲ. ಫಸ್ಟ್ ಪೀಕ್ ಹೋಗ್ಬಿಡೋಣ ಮಚ್ಚ, ಎಲ್ಲೂ ನಿಲ್ಸೋದು ಬೇಡ. ಬರುವಾಗ ಬೇಕಾದ್ರೆ ನಿಲ್ಸ್ಕೊಂಡು ಫೋಟೋ ತಗೊಬರೋಣ. ಹಾಂ, ಅಲ್ಟೆ ಬೈಕ್ ರೈಡಿಂಗ್ ಬಂದರೆ ಈ ಥರ ಬರ್ಬೇಕು ಗೈಸ್. ಟರ್ನಿಂಗ್ಗಳೇನು, ಈ ಫಾಗ್ ಏನು, ವೆದರ್ ಏನು, ಅಪ್ಪಾ. ಏನು ಕಾಣಿಸ್ತೈತೆ ಏನೋ ಗೊತ್ತಿಲ್ಲ, ಕ್ಯಾಮ್ರಾದಲ್ಲಿ ಮಾತ್ರ ನೀರು ಹಂಗೆ ನಿಂತಿರುತ್ತೆ. ಬಟ್ ನಮಗೆ ಮಾತ್ರ ಇಷ್ಟೇನಾ ಪೀಕು? ಇಲ್ಲೆಲ್ಲ 2-3 ರೋಡ್ ಹೋಗೈತೆ. ಯಾವ ಕಡೆ ಆಯ್ತು? ಮುಳ್ಳಯ್ಯನಗಿರಿ ಮೇಲೆ ಅಲ್ಲ, ಇದ್ಯಾವುದು ಇದು ಈ ಕಡೆಗೆ? ಏನೋ ಇದು ಮಚ್ಚ, ವಿಡಿಯೋ ಮಾಡೋ ಫೋನಲ್ಲಿ. ಕೈಯೆಲ್ಲ ನೀರಾಗೈತಾ? ಮೆಟ್ಲು ಹತ್ಕೊಂಡು ಹೋಗೋದಿಲ್ಲಿ. ಆಗಿದ್ದಾಗಲಿ ಬಂದಿರೋದೇ ಉಂಟಂತೆ ವಿಡಿಯೋ ಮಾಡಲ್ಲೇ. ಅಲ್ವಾ ಗೈಸ್, ಆಲ್ಮೋಸ್ಟು ನಾನು ಕ್ಯಾಮ್ರಾದಲ್ಲಿ ಬರ್ತಾ ಇಲ್ಲ ಅನ್ಕೊತೀನಿ. ಯಾಕೆಂದರೆ ನಂದು ವಾಟರ್ ಪ್ರೂಫ್ ಇಲ್ಲ, ಎಲ್ಲ ಆಫ್ ಆಗುತ್ತೋ ಗೊತ್ತಿಲ್ಲ, ಅಂದ್ರೂ ಹೊಡಿತಾ ಇದ್ದೀನಿ. ನೋಡ್ಬೋದು ಮುಂದೆ ಹೋಯ್ತಿರೋ ಬೈಕ್ ಹೆಂಗೆ ಮಾಯ ಆಯ್ತದಂತ. ಮುಂದೆ ಬರ್ತಾರೆ, ಕಾರೇ ಕಾಣಿಸ್ತಾ ಇಲ್ಲ. ಪೀಕ್ ಹತ್ರ ಬಂದ್ವಿ ಅನ್ಸುತ್ತೆ ಆಲ್ಮೋಸ್ಟು. ನಮಗೆ ಮೇಲೆ ಐತೆ ಬಿಡೋ, ಮೇಲೆ ಹೋಗ್ಬೋದು ನಾವು. ಯಾಕೋ ಎಲ್ಲಾಗ್ತಾವ್ರಿ ಇವರು? ಇದು ಯಾವುದೋ ದೇವಸ್ಥಾನ ಇದು. ಮೇಲೆ ಹೋಗೋಣ? ಹಾಂ, ಇಲ್ಲಿಂದ ಜೀಪ್ ರೆಂಟ್ ಮಾಡ್ಕೊಂಡು ಹೋಗ್ಬೇಕಾಯ್ತದೆ. ಬರ್ರಿ ಮೇಲೆ ಹೋಗೋಣ. ಮೇಲೆ ಎಷ್ಟನೇ ಗೆರಲ್ಲಿ ಇಟ್ಟಿದ್ದೀನೋ ನನಗೆ ಅರ್ಥ ಆಯ್ತಿಲ್ಲ. ಏನು ವೆದರು ಮಚ್ಚ, ಅವಳೆ ಇಲ್ಲೇ ವಿಡಿಯೋ ಮಾಡೋ ಮಚ್ಚ. ಇಂಥವೆಲ್ಲ ಮಾಡಿಬಿಟ್ರೆ ಆ ಬಂಡೆ ಮೇಲೂ ನೀರು ನಿಂತೈತೆ ಹಂಗೆ ಫಾಗು.
ಇವಾಗಂತೂ ಲಿಟ್ರಲಿ ಕೇಳಬೇಡ, ಸೈಕಾಗೈತೆ ಅನ್ಕೊಳ್ಳಿ. ಎಷ್ಟನೇ ಗೆರೆಲ್ಲಿ ಇಟ್ಟಿದ್ದೀನೋ, 3ನೇ ಗೆರೆಕ್ಕೆ 2ನೇ ಗೆರೆ ಸಾಕು ನನಗೆ. ವಾಹ್, ಸುಮ್ಮನೆ ವಿಡಿಯೋ ಮಾಡೋದಕ್ಕೆ. ವಿಡಿಯೋ ಹೆಂಗೆ ಬರ್ತೈತೆ ನೋಡೋಣ ಇಲ್ಲಿ. ಅಲ್ಲ, ನಂದರಲ್ಲಿ ಕ್ಯಾಮ್ರಾದಲ್ಲಿ ಫುಲ್ಲು ಬ್ಲರ್ರು. ಏನು ಕಾಣಿಸ್ತೈತೋ ಏನೋ ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ವೆದರ್ ಮಾತ್ರ ನೀವು ಕಣ್ಣಾರ ನೋಡಿದ್ರೆ ಮಾತ್ರ ಕಳ್ದೋಯ್ತೀರ ಅಂದ್ಕೊಳ್ಳಿ. ಜೀವನದಲ್ಲಿ ಒಂದು ಸರಿ ಆದರೂ ಬಂದು ನೋಡಿ, ಇಷ್ಟ ಆಗಿಲ್ಲ ಅಂದರೆ ಅವಾಗ ಮಾತಾಡಿ ಗೈಸ್. ಅಣ್ಣ ಯಾರೋ ಮಿಣ್ಕ ಹಾಕೋಬತ್ತವನೇ. ನಾನು ಆನ್ ಮಾಡ್ತೀನಿ ಫಾಗ್. ಲೈಕಾಗಿ ಎತ್ಕೊಂಡು ಹೋಯ್ತವ್ರೆ ಆಲ್ರೆಡಿ ಅವರೆಲ್ಲ. ನಾನು ಅಜಾಡೆ ಹಾಕೊತೀನಪ್ಪ, ಬೇಡ, ಫಾಗಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಜಿಕ್ಕ ಕಚಕ್ ಕಚಕ್. ಲಿಟ್ರಲಿ ಏನು ಕಾಣಿಸ್ತಾ ಇಲ್ಲ ಅಂದ್ಕೊಳ್ಳಿ. ಆಲ್ಮೋಸ್ಟು ಒಂದು 100 ಮೀಟರ್ಸ್ ಅಷ್ಟೇ ಕಾಣಿಸ್ತಾ ಇರೋದು. ಅಯ್ಯೋ, ಗುಂಡಿ ಐತೇನೋ. ಅಯ್ಯೋ ಅಯ್ಯೋ, ಏನೋ ಮಚ್ಚ ಇದು. ಯಾವ್ದು ಬತ್ತೈತೋ ಏನೋ. ಜನ ಇದಾರಲ್ಲೋ, ಗುದ್ಗಿದ್ಬಿಟ್ಟು ನಾವೆಲ್ಲಿ. ಗಾಳಿನೂ ಹಂಗೆ ಐತೆ ಗೈಸ್. ಆಲ್ಮೋಸ್ಟು ಗಾಳಿನೂ ತೊಳಿತೈತೆ, ಪುಷ್ ಮಾಡ್ತೈತೆ. ಇದೇನಾ ಪೀಕು? ಏನಿದು? ಈ ಕಡೆ ತೊಳಿತೈತ್ಲೇ ಈ ಗಾಡಿನ. ಯಪ್ಪಾಲೇ, ಯೋ ಗಾಡಿನ ಹೆಂಗ್ ತೊಳ್ತೈತೆ ಅಂದ್ರೆ ಲಿಟ್ರಲಿ ನನಗೆ ಆ ಕಡೆಗೆ ಆಗ್ತೈತೆ. ಗಾಳಿ ಮಾತ್ರ ತುಂಬ ಜೋರೈತೆ.